ಫ್ರೆಂಡ್ಸ್ ಇಮ್ಯಾಜಿನ್ ಒಂದು ಪವರ್ಫುಲ್ ದೇಶದಲ್ಲಿ, ಒಂದು ಪವರ್ಫುಲ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ದೇಶದಲ್ಲಿ ಒಂದು ಪ್ರೊಟೆಸ್ಟ್ ತುಂಬಾನೇ ಸ್ಟ್ರಾಂಗ್ ಆಗಿ ನಡೀತಿರೋ ಪ್ರೊಟೆಸ್ಟ್. ಯಾಕೆ ಅಂತಂದ್ರೆ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ರೋಡ್ ಬಂದು ನಿಂತಿ ಜಗಳ ಮಾಡ್ತಿದ್ದಾರೆ, ಫೈಟ್ ಮಾಡ್ತಿದ್ದಾರೆ, ಅಗೇನ್ಸ್ಟ್ ಗೌರ್ಮೆಂಟ್ ಫೈಟ್ ಮಾಡ್ತಿದ್ದಾರೆ. ಅವ್ರು ಒಂದು ಸ್ಲೋಗನ್ ಇಟ್ಕೊಂಡಿದ್ದಾರೆ, ಯು ಆರ್ ನಾಟ್ ಮೈ ಕಿಂಗ್ ಅಂತ. ಈ ಸ್ಲೋಗನ್ಗೆ ಒಂದು ರಿಪ್ಲೈ ಬಂದಿತ್ತು, ಒಂದು ಏರೋಪ್ಲೇನ್ ಅಲ್ಲಿ ಒಂದು ಪೋಸ್ಟರ್ ಸಮೇತ ಒಂದು ಅಡ್ವರ್ಟೈಸ್ಮೆಂಟ್, ಹಿ ಇಸ್ ನಾಟ್ ಯುವರ್ ಕಿಂಗ್, ಹಿ ಇಸ್ ಯುವರ್ ಡ್ಯಾಡಿ ಅಂತ. ಅದೊಂದು ಸ್ಲೋಗನ್ ನೋಡ್ಬಿಟ್ಟು ಜನ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ, ಜ್ವಾಲಾಮುಖಿ ತರ ಉಕ್ಕಿ ಹಿಡಿದಿದ್ದಾರೆ, ಒಬ್ಬ ಸಾವೇಜ್ ರಿಪ್ಲೇಸ್ ಕೊಡ್ತಿದ್ದಾರೆ, ಇನ್ನೊಂದ್ ಕಡೆ ಫುಲ್ ಕೋಪಿಸ್ಟ್ ಆಗ್ಬಿಟ್ಟಿದ್ದಾರೆ, ಇನ್ನೊಂದ್ ಕಡೆ ಏನಂತ ಇದು ಜಸ್ಟ್ ಪೊಲಿಟಿಕ್ಸ್ ಅಲ್ಲ, ಇದು ಮೋಸ್ಟ್ ಪವರ್ಫುಲ್ ಫೈಟ್ ಪಾಲಿಟಿಕ್ಸ್, ಹಾಗೆ ಮೋಸ್ಟ್ ಪವರ್ಫುಲ್ ಫೈಟ್ ಅಗೇನ್ಸ್ಟ್ ದ ಪರ್ಸನ್ ಅಂತ. ಇದು ನಡೀತಾ ಇರೋ ಪ್ರೊಟೆಸ್ಟ್ ಎಲ್ಲಿ ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಯಾರ ಮೇಲೆ ನಡೀತಾ ಇದೆ? ಇದು ನಡೀತಾ ಇರೋದು ಡೊನಾಲ್ಡ್ ಟ್ರಂಪ್. ಈ ಮನುಷ್ಯ ಏನಾದ್ರು ಒಂದು ಮಾಡ್ತಾನೆ ಹೇಳ್ತಾನೆ, ಏನಾದ್ರು ಒಂದು ಕಿತಾಪತಿ ಕೆಲಸ ತಗೊಂತಾನೆ ಹೇಳ್ತಾನೆ. ಇದು ಏನಂತ ಜಗಳ ನಡೀತಾ ಇರೋದು ಅಂದ್ರೆ ಇದು ಒಂದು ವಾರ್ ಮೇಲೆ ಜಗಳ ನಡೀತಾ ಇರೋದು. ಅಲ್ಲಿರೋ ಗ್ರಾಸರೀಸ್ ಎಲ್ಲ ಐಟಮ್ಸ್ ತುಂಬಾನೇ ಕಾಸ್ಟ್ಲಿ ಆಗ್ತಿದೆ. ಯಾಕಂದ್ರೆ ವಾರ್ ಅಂದ್ರೆ ಸುಮ್ನೆ 10 ರೂಪಾಯಿ, 1 ಕೋಟಿ 2 ಕೋಟಿ ಎಕ್ಸ್ಪೆನ್ಸ್ ಅಲ್ಲ, ಬಿಲಿಯನ್ ಅಲ್ಲಿ ಎಕ್ಸ್ಪೆನ್ಸಸ್ ಆಗುತ್ತೆ. ವಾರ್ ನಡೆದ ಎಲ್ಲಾನು ಇನ್ಫ್ಲೇಷನ್ ರಾಕೆಟ್ ತರ ಆಡ್ತಾ ಇರುತ್ತೆ, ಎಲ್ಲಾ ಐಟಮ್ಸ್ ತುಂಬಾ ಕಾಸ್ಟ್ಲಿ ಆಗ್ತಾ ಇರುತ್ತೆ. ಕಾಮನ್ ಪೀಪಲ್ ಲೀವ್ ಹೋಗಕ್ಕೆ, ನಾರ್ಮಲ್ ಲೈಫ್ ಮಾಡಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಇದೊಂದು ಅಗೇನ್ಸ್ಟ್ ಗೋಸ್ಕರ ಜನ ರೋಡ್ ಅಲ್ಲಿ ನಿಂತು ಅವನ ಅಗೇನ್ಸ್ಟ್ ಫೈಟ್ ಮಾಡ್ತಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಾನ್ ನಿಮ್ಮ ಜಗನ್ ಸಿಂಗ್, ವೆಲ್ಕಮ್ ಟು ಮೈ ಚಾನಲ್ Jagan_POV. ಈ ತರ ನಾನು ಟಾಪಿಕ್ ಕಂಟಿನ್ಯೂ ಮಾಡೋಣ. ಈ ತರ ಇನ್ನೂ ಬೇರೆ ಬೇರೆ ಟಾಪಿಕ್ ನಾನು ತರ್ತಾನೆ ಇರ್ತೀನಿ, ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಹೋಗೋಣ. ಈ ಸಿಚುವೇಶನ್ ಒಂದ್ಸತಿ ನಿಧಾನವಾಗಿ ಕಾಮ್ ಆಗಿ ಯೋಚನೆ ಮಾಡಿ. ಸ್ಟ್ರಾಂಗ್ ಅಂಡ್ ಡೆಮೋಕ್ರಸಿ, ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅಂತ ಹೇಳುವ ಕಂಟ್ರಿಯಲ್ಲಿ ಜನರು ಈ ಲೆವೆಲ್ಗೆ ರೋಡ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಯಾವ ಯೋಚನೆ ಮಾಡ್ತಿರ್ಲಿಲ್ಲ. ತುಂಬಾ ಫೋರ್ಸ್ಫುಲ್, ಪವರ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಈ ಪ್ರೊಟೆಸ್ಟ್ ಒಂದು ಚಿಕ್ಕ ಸ್ಟೂಡೆಂಟ್ ಸ್ಟಾರ್ಟ್ ಆಗಿರೋ ಪ್ರೊಟೆಸ್ಟ್, ಒಂದು ಚಿಕ್ಕ ಫ್ಯಾಮಿಲಿನೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ರೋಡ್ ಗಳಿಗೆ ಇಳಿದಿದ್ದಾರೆ, ರೋಡ್ ಅಲ್ಲಿ ಕಿರ್ಚಾಡ್ತಿದ್ದಾರೆ. ಹಿ ಇಸ್ ನಾಟ್ ಮೈ ಕಿಂಗ್, ಹಿ ಇಸ್ ನಾಟ್ ಮೈ ಕಿಂಗ್, ಇಟ್ ಇಸ್ ನಾಟ್ ಓಕೆ, ಹಿ ಇಸ್ ನಾಟ್ ಓಕೆ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ. ಫುಲ್ ಪ್ರೊಫೆಷನಲ್ಸ್ ಇಂದ ಹಿಡಿದು ಚಿಕ್ಕ ಫ್ಯಾಮಿಲಿ, ಸ್ಟೂಡೆಂಟ್ಸ್, ಪ್ರತಿಯೊಂದು ಎಂಪ್ಲಾಯೀಸ್ ಅವ್ರ ಅಗೇನ್ಸ್ಟ್ ಹೋಗ್ತಿದ್ದಾರೆ. ಯೋಚನೆ ಮಾಡಿ, ಈ ಸಿಚುವೇಶನ್ ಒಂದು ಡೆಮೋಕ್ರಸಿ ಕಂಟ್ರಿಯಲ್ಲಿ ಹೇಗೆ ಬಂತು, ಏಂತಿಕೆ ಬಂತು ಅಂತ. ಈ ಪ್ರೊಟೆಸ್ಟ್ ನ ಮೇನ್ ಸ್ಲೋಗನ್ ನೋಡೋಕಾದ್ರೆ ನಾಟ್ ಮೇಕಿಂಗ್ ಅಂತ. ಈ ನಾಟ್ ಮೇಕಿಂಗ್ ನಿಮ್ಗೆ ಕ್ಯಾಚಿ ಅಂತ ಫೀಲ್ ಆಗ್ಬೋದು, ಕ್ಯಾಚಿ ಕೋಟ್ ಅಂತಾನು ಫೀಲ್ ಆಗ್ಬೋದು, ಬಟ್ ಇದರ ಮೀನಿಂಗ್ ತುಂಬಾ ಡೀಪ್ ಆಗಿದೆ. ಯಾಕೆ ಅಂತಂದ್ರೆ ಅಮೆರಿಕದ ಹಿಸ್ಟ್ರಿ ನೋಡಕ್ ಹೋದ್ರೆ ಅವರು ಫಸ್ಟ್ ಮೊನಾರ್ಚಿ ರೂಲ್ ಅಲ್ಲಿ ಇರ್ತಾರೆ. ಮೊನಾರ್ಚಿ ಅಂದ್ರೆ ಒಂದು ಕಿಂಗ್ ರೂಲ್ ಅಲ್ಲಿ ಇರ್ತಾರೆ. ಅವ್ರ ಎಸ್ಕೇಪ್ ಆಗಿ ಒಂದು ಸ್ಟ್ರಾಂಗ್ ಡೆಮೋಕ್ರಸಿನ ಬಿಲ್ಡ್ ಮಾಡ್ತಾರೆ, ಒಂದು ಸ್ಟ್ರಾಂಗ್ ಡೆಮೋಕ್ರಸಿನ ಬಿಲ್ಡ್ ಮಾಡಿ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅವರು. ಯಾಕೆ ಈ ನಾಟ್ ಮೇಕಿಂಗ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಇದು ಡೆಮೋಕ್ರಸಿಯಲ್ಲಿ ನಡೀತಿರೋ ಒಂದು ಕಂಟ್ರಿ ಆಗಿರುತ್ತೆ, ಅದಕ್ಕಾಗಿ. ಯಾಕೆಂದ್ರೆ ಇದೊಂದು ಪರ್ಸನ್, ಪ್ರೆಸಿಡೆಂಟ್ ಎಲೆಕ್ಟೆಡ್ ಬೈ ಪೀಪಲ್, ಶುಡ್ ವರ್ಕ್ ಫಾರ್ ಪೀಪಲ್, ಶುಡ್ ಮೇಕ್ ಡಿಸಿಷನ್ಸ್ ಬೈ ಪೀಪಲ್ ಅಂತ. ಇವರು ಒಂದು ಯಾವ ಪೀಪಲ್ಗೆ ಒಂದು ಬೆನಿಫಿಟ್ ಆ ತರ ಒಂದು ಡಿಸಿಷನ್ಸ್ ತಗೋಬೇಕು ಅಂತ. ಇದೊಂದು ಡೈರೆಕ್ಟ್ ಮೆಸೇಜ್ ಹೇಳ್ತಾ ಇರೋದು ಡೊನಾಲ್ಡ್ ಟ್ರಂಪ್ಗೆ, ಯು ಆರ್ ಜಸ್ಟ್ ಎಲೆಕ್ಟೆಡ್ ಬೈ ಪೀಪಲ್ ಅಂತ. ಯು ಆರ್ ನಾಟ್ ಅ ಕಿಂಗ್, ಯು ಆರ್ ನಾಟ್ ಅ ರೂಲರ್, ಯು ಆರ್ ಜಸ್ಟ್ ಎಲೆಕ್ಟೆಡ್ ಬೈ ಪೀಪಲ್, ಯು ಆರ್ ಜಸ್ಟ್ ಅ ಪ್ರೆಸಿಡೆಂಟ್. ನಾವ್ ಎಲೆಕ್ಟ್ ಮಾಡಿದ್ರೆ ನಿಂತಿರೋದು ಅಂತ ಡೈರೆಕ್ಟ್ ಆಗಿ ಕೊಡ್ತಿರೋ ಒಂದು ಮೆಸೇಜ್ ಇದು. ಈಗ ಒಂದು ಕ್ವಶನ್ ಬಂದೇ ಬರುತ್ತೆ, ಈ ಲೆವೆಲ್ಗೆ ಪ್ರೊಟೆಸ್ಟ್, ಈ ಲೆವೆಲ್ಗೆ ಒಂದು ಸ್ಟ್ರಾಂಗ್ ಪ್ರೊಟೆಸ್ಟ್ ಯಾಕೆ ನಡೀತಾ ಇದೆ ಅಂತ. ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಕ್ ಹೋದ್ರೆ ತುಂಬಾ ಟೆನ್ಷನ್ ಇದೆ. ಯಾಕೆಂದ್ರೆ ಈ ಡೊನಾಲ್ಡ್ ಟ್ರಂಪಿನ ಸ್ಪೀಚಸ್, ಒಂದು ಡಿಸಿಷನ್ಸ್ ಎಲ್ಲ ಅಗೇನ್ಸ್ಟ್ ಪೀಪಲ್ ಆಗಿ ನಡೀತಾ ಇದೆ, ತುಂಬಾನೇ ಅಗ್ರೆಸಿವ್ ಆಗಿದೆ, ಸಿಸ್ಟಮ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಇದು ಅಗೇನ್ಸ್ಟ್ ಆಗಿ ನಡೆಯೋದಕ್ಕೆ, ಅದಕ್ಕಾಗಿನೇ ಅದಕ್ಕಾದ ಜನ ಫುಲ್ ಟೆನ್ಷನ್ ಆಗಿ ಇದೊಂದು ಡಿಸಿಷನ್ಸ್, ಇದೊಂದು ತಗೊಂತಿರೋ ಒಂದು ಸ್ಪೀಚಸ್ ಅವೆಲ್ಲ ತುಂಬಾ ಜನಕ್ಕೆ ಇಷ್ಟ ಆಗ್ತಿಲ್ಲ. ತುಂಬಾ ಜನ ಅದು ಅಗೇನ್ಸ್ಟ್ ಹೋಗ್ತಾ ಇದಾರೆ. ಹಾಗಾಗಿನೇ ಈ ಇದೊಂದು ಪ್ರೊಟೆಸ್ಟ್ ಈ ಲೆವೆಲ್ ನಡೀತಾ ಇರೋದು. ಈ ಲೆವೆಲ್ಗೆ ನಡೆಯೋಕ್ಕೂ ಮುಂಚೆ ಈ ಪ್ರೊಟೆಸ್ಟ್ ಎಲ್ಲಿ ಸ್ಟಾರ್ಟ್ ಅಂತ ಯೋಚನೆ ಮಾಡಕೋದ್ರೆ, ಈ ಜನ್ಸೀಸ್ ಪೀಪಲ್ ಇದೊಂದು ಡಿಸಿಷನ್ ತುಂಬಾ ಸೀರಿಯಸ್ ಆಗಿ ತಗೊಂಡು ಕಾಲೇಜಲ್ಲಿ ಮಾಡಿರೋ ಪ್ರೊಟೆಸ್ಟ್ ಇವಾಗ ರೋಡ್ ಅಲ್ಲಿ ಲಕ್ಷ ಜನ ಆ ಪ್ರೊಟೆಸ್ಟ್ ಗೆ ನಾಟ್ ಮೇಕಿಂಗ್ ಅಂತ ಪ್ರೊಟೆಸ್ಟ್ ಗೆ ಸಾಥ್ ಕೊಟ್ಟು ಒಂದು ಸ್ಟ್ರಾಂಗ್ ಪ್ರೊಟೆಸ್ಟ್ ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಪ್ರೊಟೆಸ್ಟ್ ಅಲ್ಲಿ ಬಿಗ್ಗೆಸ್ಟ್ ಕಾಂಟ್ರವರ್ಸಿ ಯಾವ್ದು ಅಂತಂದ್ರೆ ಐ ಆಮ್ ಯುವರ್ ಡ್ಯಾಡಿ. ಈ ಪ್ರೊಟೆಸ್ಟ್ ಸ್ಲೋಗನ್ ಫಸ್ಟ್ ಬಂದಿದ್ದು ಪ್ಲೇನ್ ನಲ್ಲಿ, ಆಕಾಶದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬ್ಯಾನರ್ ಅಲ್ಲಿ. ಏನಂತಂದ್ರೆ ಐ ಆಮ್ ನಾಟ್ ಯುವರ್ ಕಿಂಗ್, ಐ ಆಮ್ ಯುವರ್ ಡ್ಯಾಡಿ ಅಂತ. ಈ ಸ್ಲೋಗನ್ ಬಂದಿದ ಜನ ಜ್ವಾಲಾಮುಖಿ ತರ ಉಕ್ಕಿ ಬೀಳ್ತಾ ಇದ್ರು. ಬಟ್ ಈ ಸ್ಲೋಗನ್ ಇದು ಡೈರೆಕ್ಟ್ ಆಗಿ ಬಂದಿದೆ ಅಂತ ಒಂದು ಸ್ಟೇಟ್ಮೆಂಟ್ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಆದ್ರೆ ಅದು ನಿಜವಾಗ್ಲೂ ನೋಡಕ್ ಹೋದ್ರೆ ಇದೊಂದು ಮೀಮ್ ಕಲ್ಚರ್ ಇಂದ ಬಂದಿರೋ ಒಂದು ಕೊಟೇಶನ್. ಆದ್ರೆ ಇದೊಂದು ಸ್ಟೇಟ್ಮೆಂಟ್ ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಇನ್ನು ಕನ್ಫರ್ಮೇಶನ್ ಇಲ್ಲ, ಡೈರೆಕ್ಟ್ ಆಗಿ ಡೊನಾಲ್ಡ್ ಟ್ರಂಪ್ ಬಾಯಿಂದಲೇ ಬಂದಿರೋದಾ ಇಲ್ಲ ಅಫಿಷಿಯಲ್ ಸ್ಟೇಟ್ಮೆಂಟ್ ಅಂತ ಇನ್ನು ಕನ್ಫರ್ಮೇಶನ್ ಇಲ್ಲ. ಬಟ್ ಡ್ಯಾಮೇಜ್ ಆಗೋಗಿದೆ. ಒನ್ಸ್ ವೈರಲ್ ಆದ್ಮೇಲೆ ಅಷ್ಟೇ ಮುಗೀತು ಕತೆ. ಅದನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಇದೆ. ಇದು ಡ್ಯಾಮೇಜ್ ಆಗೋಗ್ಬಿಟ್ಟಿದೆ.
ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಇದೆ. ಆದ್ರೆ ಪ್ರೊಟೆಸ್ಟರ್ಸ್ ನ ಫೋಕಸ್ ಈ ತರ ಟ್ಯಾಗ್ ಲೈನ್ ಮೇಲೆ ಇಲ್ವೇ ಇಲ್ಲ. ಅವರ ಫೋಕಸ್ ಬಂದ್ಬಿಟ್ಟು ಸೇಫ್ಟಿ ಆಫ್ ಡೆಮೋಕ್ರಸಿ, ಫ್ರೀಡಮ್ ಟು ಸ್ಪೀಚ್, ಲೀಗಲೈಸೇಷನ್ ಸಿಸ್ಟಮ್ ಅಂಡ್ ಇಂಡಿಪೆಂಡೆನ್ಸ್, ಈ ತರ ತುಂಬಾ ಟಾಪಿಕ್ಸ್ ಮೇಲೆ ಅವರ ಫೋಕಸ್ ಇದೆ. ಈ ಟಾಪಿಕ್ಸ್ ಮೇಲೆ ಯಾಕೆ ಫೋಕಸ್ ಇದೆ ಅಂತಂದ್ರೆ ಇವ್ರವ್ರಿಗೆ ಫೀಲ್ ಆಗ್ತಿದೆ ಏನಂತಂದ್ರೆ ಸಿಸ್ಟಮ್ ಸ್ಲೋ ಆಗಿ ಚೇಂಜ್ ಆಗ್ತಾ ಇದೆ, ಡೆಮೋಕ್ರಸಿನ ಬಿಟ್ಟು ಹೋಗ್ತಾ ಇದೆ, ಡೆಮೋಕ್ರಸಿ ಕೊಲೆ ಆಗ್ತಾ ಇದೆ ಅಂತೆ. ಬಟ್ ಡೆಮೋಕ್ರಸಿ ಕೊಲೆ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಈ ಡೊನಾಲ್ಡ್ ಟ್ರಂಪ್ಸ್ ನ ಸಪೋರ್ಟರ್ಸ್ ಅವರ ಪ್ರೊಟೆಕ್ಟ್ ಮಾಡಿ ಜನ ಇರ್ತಾರೆ, ಅವ್ರದೇ ಆದ ಗ್ರೂಪ್ ಇರ್ತಾರೆ, ಆರ್ಗನೈಸ್ ಇರ್ತಾರೆ, ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಈ ತರ ಡಿಸಿಷನ್ಸ್ ಯಾಕೆ ತಗೊಂಡಿದ್ದಾರೆ ಅಂದ್ರೆ ನಮ್ಮ ಕಂಟ್ರಿನ ಸ್ಟ್ರಾಂಗ್ ಅಂಡ್ ಪವರ್ಫುಲ್ ಮಾಡೋದಕ್ಕೆ ಈ ತರ ಟಫೆಸ್ಟ್ ಡಿಸಿಷನ್ಸ್ ತಗೊಳ್ಳೇಬೇಕಾಗುತ್ತೆ. ನಮ್ಮ ಕಂಟ್ರಿನ ನಾವು ತಿರ್ಗಾ ಪವರ್ಫುಲ್ ಆಗಿ ಮಾಡೋದಕ್ಕೆ, ತಿರ್ಗಾ ಸ್ಟ್ರಾಂಗೆಸ್ಟ್ ಮಾಡೋದಕ್ಕೆ, ತಿರ್ಗಾ ನಾವು ಯುನೈಟೆಡ್ ಆಗಿ ಇರೋದಕ್ಕೆ ಈ ತರ ಟಫೆಸ್ಟ್ ಡಿಸಿಷನ್ಸ್ ತಗೊಂತಾ ಇದ್ದಾರೆ ಅಂದ್ರೆ. ಆದ್ರೆ ಪ್ರೊಟೆಸ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಡಿಸಿಷನ್ಸ್ ಅಗೇನ್ಸ್ಟ್ ಪೀಪಲ್ ಹೋಗ್ತಾ ಇದೆ, ನಿಮ್ಮ ಡಿಸಿಷನ್ಸ್ ಯಾವ್ದೇ ಜನರಿಗೆ ಡೆಮೋಕ್ರಸಿಗೆ ಹೆಲ್ಪ್ ಮಾಡ್ತಾನೆ ಇಲ್ಲ, ಡೆಮೋಕ್ರಸಿನ ಕೊಲೆ ಮಾಡ್ತಾ ಅಂತ ಹೇಳ್ತಾರೆ. ಬಟ್ ಡೊನಾಲ್ಡ್ ಟ್ರಂಪಿನ ಸ್ಟ್ರಾಂಗ್ ಡಿಸಿಷನ್ಸ್, ಟಫರ್ ಡಿಸಿಷನ್ಸ್ ಅವರು ಸ್ವಲ್ಪ ಅಮೆರಿಕ ಹೆಲ್ಪ್ ಮಾಡ್ತಾ ಇದೆ. ಬಟ್ ಹೋಲ್ ವರ್ಲ್ಡ್ ಅದು ಅಗೇನ್ಸ್ಟ್ ಹೋಗ್ತಾ ಇದೆ, US ಸಿಟಿಸನ್ಸ್ ಮೇಲೆ ಅಗೇನ್ಸ್ಟ್ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಅವರ ಇನ್ಫ್ಲೇಷನ್ ರೇಟ್ ತುಂಬಾನೇ ಮೇಲೆ ಹೋಗ್ತಾ ಇದೆ. ಈ ಪ್ರೊಟೆಸ್ಟ್ ನಮ್ಮ ಇಂಡಿಯಾಗೂ ರಿಲೇಟ್ ಮಾಡ್ಬೋದು. ಯಾಕೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲೂ ಪಬ್ಲಿಕ್ ಡಿಬೇಟ್ ನಡೆಯುತ್ತೆ, ನಮ್ಮ ಇಂಡಿಯಾದಲ್ಲೂ ಪ್ರೊಟೆಸ್ಟ್ ನಡೆಯುತ್ತೆ, ನಮ್ಮ ಇಂಡಿಯಾದಲ್ಲೂ ಪಬ್ಲಿಕ್ ಆಗಿ ಅಗೇನ್ಸ್ಟ್ ಗವರ್ಮೆಂಟ್ ಅಗೇನ್ಸ್ಟ್ ಪ್ರೊಟೆಸ್ಟ್ ಮಾಡ್ತಾರೆ. ಬಟ್ ಏನ್ ಡಿಫ್ರೆಂಟ್ ಅಂದ್ರೆ ಅಲ್ಲಿ US ಅಲ್ಲಿ ಏನ್ ನಡೀತೋ ಪ್ರೊಟೆಸ್ಟ್ ಅದು ವರ್ಲ್ಡ್ ವೈಡ್ ಅಟೆನ್ಷನ್ ತಗೊಳುತ್ತೆ. ವೈರ್ ಕ್ಲಿಪ್, ಸ್ಲೋಗನ್, ಬ್ಯಾನರ್, ಇದೊಂದು ವರ್ಲ್ಡ್ ವೈಡ್ ಡಿಸಿಷನ್ ಚೇಂಜ್ ಮಾಡೋ ತಾಕತ್ ಮಾಡುತ್ತೆ. ಕ್ವಶನ್ ಅಂದ್ರೆ ಈ ಪ್ರೊಟೆಸ್ಟ್ ಮಾಡೋದು ಏನ್ ಚೇಂಜ್ ಆಗುತ್ತೆ ಅಂತ ನಾವು US ನ ಹಿಸ್ಟ್ರಿ ನೋಡಕ್ ಹೋದ್ರೆ ಪಬ್ಲಿಕ್ ಪ್ರೊಟೆಸ್ಟ್ ತುಂಬಾನೇ ಗವರ್ಮೆಂಟ್ ಗೆ ಇನ್ಫ್ಲೂಯೆನ್ಸ್ ಮಾಡಿದೆ. ಪಬ್ಲಿಕ್ ಪ್ರೊಟೆಸ್ಟ್, ವಾರ್ ಪ್ರೊಟೆಸ್ಟ್, ಈ ತರ ತುಂಬಾನೇ ಪ್ರೊಟೆಸ್ಟ್ ಗಳು ನಡೆದಿದೆ US ಅಲ್ಲಿ. ಈ ಪ್ರೊಟೆಸ್ಟ್ ಪಬ್ಲಿಕ್ ಪ್ರೆಷರ್ ಗವರ್ಮೆಂಟ್ ಗೆ ಇನ್ಫ್ಲೂಯೆನ್ಸ್ ಮಾಡಿದೆ ಅವರ ಡಿಸಿಷನ್ ಚೇಂಜ್ ಆಗಕ್ಕೆ. ಆದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು ಇದೊಂದು ಸಡನ್ ಚೇಂಜ್ ಆಗಲ್ಲ, ಇದೊಂದು ಲಾಂಗ್ ರನ್ ಗೇಮ್, ಸ್ಲೋ ಪ್ರೋಸೆಸ್. ಬಟ್ ಕನ್ಫರ್ಮೇಶನ್, ಕನ್ಫರ್ಮ್ ನಮ್ಮ ಪ್ರೊಟೆಸ್ಟ್, ಅವರ ಪ್ರೊಟೆಸ್ಟ್ ನಮ್ಮ ಗವರ್ಮೆಂಟ್ ಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅವರ ಡಿಸಿಷನ್ ಅಗೇನ್ಸ್ಟ್ ಪೀಪಲ್ ತಗೊಂಡು ಡಿಸಿಷನ್ ಚೇಂಜ್ ಮಾಡುತ್ತೆ. ಚೇಂಜ್ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ನಾವೇ ಅವ್ರಿಗೆ ಓಟ್ ಹಾಕಿ ಕುಣಿಸಿರೋದು. ನಾವು ಹೇಗೆ ನಮ್ಮ ಡಿಸಿಷನ್ಸ್ ತಗೊಬೇಕು, ನಮಗೆ ಯಾವ್ದು ಬೆಸ್ಟ್ ಅನ್ನುತ್ತೆ ಅಂತ ನಮ್ಗೆ ಗವರ್ಮೆಂಟ್ ಅವ್ರಿಗೆ ನಾವು ಪ್ರೊಟೆಸ್ಟ್ ಮೂಲಕನೋ ಇಲ್ಲ ಯಾವ ತರ ಬೇಕೋ ಅವ್ರಿಗೆ ತಿಳಿಸ್ಬೋದು. ನಮಗೆ ಏನ್ ಹಾಕಿದೀವೋ ಅದು ತಗೊಳ್ಳೇಬೇಕು. ನಾವು ಈ ಪ್ರೊಟೆಸ್ಟ್ ಇಂದ ಒಂದೇ ಕಲಿಯುವ ವಿಷಯ ಏನಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಏರಿಯಾದಲ್ಲಿ ಈ ಟ್ರೂತ್ ಮತ್ತು ಮಿಸ್ಇನ್ಫಾರ್ಮೇಶನ್ ಮತ್ತು ಸುಳ್ಳು ಈ ಮೂರು ಮಧ್ಯದಲ್ಲಿ ಸಣ್ಣದ ದಾರನೇ ಅದು. ಆ ಸಣ್ಣ ದಾರನೇ ನಿಮಗೆ ಯಾವ ಡಿಸಿಷನ್ ತಗೋಬೇಕು ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ವಿತೌಟ್ ವೆರಿಫೈಯಿಂಗ್ ಏನ್ ಬೇಕಾದ್ರೂ ಆಡ್ಬೋದು. ಯಾಕೆ ಅಂತಂದ್ರೆ ಇದೊಂದು ಸಿಂಪಲ್ ಟ್ಯಾಗ್ ಲೈನ್ ನೋಡಿ, ಐ ಆಮ್ ಯುವರ್ ಡ್ಯಾಡಿ. ವಿತೌಟ್ ವೆರಿಫೈಯಿಂಗ್ ಪೀಪಲ್ ಶೇರ್ ಮಾಡೋದು, ಎಡಿಟ್ ಮಾಡೋದು ಮತ್ತು ಅದನ್ನ ಯೋಚನೆ ಮಾಡೋದು, ಅದನ್ನ ಕಂಪ್ಲೀಟ್ ನೆಗೆಟಿವ್ನೇ ಚೇಂಜ್ ಮಾಡೋದು, ಇದೊಂದು ಸೋಷಿಯಲ್ ಮೀಡಿಯಾ ಒಂದೇ ಕಾಂಟ್ರವರ್ಸಿಯಿಂದ. ಸೊ ನೆಕ್ಸ್ಟ್ ಟೈಮ್ ಈ ತರ ವೈರಲ್ ಕ್ಲಿಪ್ಸ್ ನೋಡಿದ್ರೆ ಒಂದ್ಸತಿ ಸ್ಟಾಪ್ ಮಾಡಿ ಥಿಂಕ್ ಮಾಡಿ ಇದು ನಿಜಾನ ಅಂತ ಅಥವಾ ಇಂಟರ್ನೆಟ್ ಡ್ರಾಮಾನ ಅಂತ. ಯಾಕೆ ಅಂತಂದ್ರೆ ಈ ಇಂಟರ್ನೆಟ್ ನಿಮ್ನ ಇನ್ಫಾರ್ಮೇಶನ್ ಯಾವ ತರ ಬೇಕಾದ್ರೂ ತೋರಿಸುತ್ತೆ. ರಿಯಾಲಿಟಿ ಸೀರಿಯಸ್ ಆದ ವಿಷಯನು ಎಂಟರ್ಟೈನ್ಮೆಂಟ್ ತೋರಿಸುತ್ತೆ. ಸಿಲ್ಲಿ ಮ್ಯಾಟರ್ ನಿಮ್ನ ಸೀರಿಯಸ್ ಆಗಿ ತೋರಿಸುತ್ತೆ. ಅದ್ ಯಾಕಂದ್ರೆ ತೋರಿಸೋ ವಿಧಾನ ಇರುತ್ತೆ. ಜನ ಯಾವ್ದೇ ವಿಷಯನ ಬೇಕಾದ್ರೂ ಯಾವ ತರ ಬೇಕಾದ್ರೂ ಪ್ರೊಜೆಕ್ಟ್ ಮಾಡ್ಬೋದು ಈ ಸೋಷಿಯಲ್ ಮೀಡಿಯಾ ಯಾರದಲ್ಲಿ. ಸೊ ಎಂಡ್ ಆಫ್ ದ ಡೇ ನೀವು ಇದು ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ನಡೆದಿರೋ ಪ್ರೊಟೆಸ್ಟ್ ಲೆಸನ್ ಆಗಿ ತಗೊಬೇಕು. ಡೆಮೋಕ್ರಸಿ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಪೀಪಲ್ ಅವೇರ್ ಆಗಿರ್ಬೇಕು, ಲೀಡರ್ಸ್ ಅಕೌಂಟಬಿಲಿಟಿ ಆಗಿರ್ಬೇಕು. ನೀವ್ ಯಾವನು ಬ್ಲೈಂಡ್ಲಿ ನಂಬಾರ್ದು. ಲೀಡರ್ಸ್ ಪ್ರತಿಯೊಂದು ವಿಷಯನೂ ಅಕೌಂಟಬಿಲಿಟಿ ಪೀಪಲ್ ಆಗಿರ್ಬೇಕು. ಈ ತರ ನಡೀತಿರೋ ಸ್ಲೋಗನ್ಸ್, ಬ್ಯಾನರ್ಸ್, ಪ್ರೊಟೆಸ್ಟ್ ಎಲ್ಲ ರಿಮೈಂಡ್ ಮಾಡುತ್ತೆ ಏನಂತಂದ್ರೆ ಎಲೆಕ್ಟ್ ಮಾಡಿರೋ ಪರ್ಸನ್ ಪವರ್ಫುಲ್ ಅಲ್ಲ, ನಾವು ಜನರೇ ಪವರ್ಫುಲ್. ಯಾಕಂದ್ರೆ ನಾವೇ ಅವ್ರಿಗೆ ಓಟ್ ಆಗಿ ಕುಣಿಸಿರ್ತೀವಿ. ಅವ್ರನ್ನ ಕಾಲಿಳಿದು ಈ ಕಡೆಗೆ ಇಳಿಸೋ ಪವರ್ ನಮ್ಮ ಹತ್ರ ಇರುತ್ತೆ. ಯಾಕಂದ್ರೆ ನಾವು ನಮ್ಮಿಂದನೇ ನೀವು, ನಿಮ್ಮಿಂದನೇ ನಾವಲ್ಲ. ಬೈ ದ ಪೀಪಲ್, ಫಾರ್ ದ ಪೀಪಲ್, ಟು ದ ಪೀಪಲ್ ನೀವು ಕೆಲಸ ಮಾಡ್ಬೇಕಾಗಿರೋದು. ನೀವ್ ಯಾವಾಗ ಅಗೇನ್ಸ್ಟ್ ಹೋಗ್ತೀವೋ ನಮ್ಮ ಜನನು ನಿಮ್ಮ ಅಗೇನ್ಸ್ಟ್ ನಡೀತಾ ಇರ್ತಾರೆ. ಯಾಕಂದ್ರೆ ನೀವು ಯಾವಾಗ ಅಕೌಂಟಬಿಲಿಟಿ ಆಗಿರಲ್ಲ, ನೀವು ಯಾವಾಗ ಪೊಲಿಟಿಕ್ಸ್ ನ ನೀವು ಪೀಪಲ್ ಅಗೇನ್ಸ್ಟ್ ಯೂಸ್ ಮಾಡ್ತೀರಾ, ಅವರ ಫೇವರ್ಫುಲ್ ಆಗಿರಲ್ಲ, ಅವಾಗೆಲ್ಲ ಅನ್ಕೊಳ್ಳಿ ನೀವು ಕೆಳಗಿಳಿದೇ ಇಳಿತೀರಾ, ನೀವು ಅನ್ಫೇವರಲ್ ಆಗಿರ್ತೀರಾ ಅಂತ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ, ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಯಾವ್ದಾದ್ರು ಟಾಪಿಕ್ ಮಾತಾಡ್ಬೇಕಾದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಆಗಿ ತಿಳಿಸಿ. ನಿಮ್ಮ ಒಂದು ಒಪಿನಿಯನ್ ತಿಳಿಸಿ ಇದೊಂದು ಪ್ರೊಟೆಸ್ಟ್ ಅಲ್ಲಿ. Bye. Have a good day. See you. Love you all.